ಧರ್ಮಸ್ಥಳದ ಹುಂಡಿ ವಿಚಾರ, ಧರ್ಮಸ್ಥಳವನ್ನ ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಅನ್ನೋ ವಿಚಾರ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ. ಧರ್ಮಸ್ಥಳ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಯ ಸುಪರ್ದಿಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಖಾಸಗಿ ವ್ಯಕ್ತಿಗಳ ಆರೋಪಕ್ಕೆ ನಾವು ಕಮೆಂಟ್ ಮಾಡೋದಿಲ್ಲ. ಧರ್ಮಸ್ಥಳ ದೇವಸ್ಥಾನದವರು ಅನ್ನದಾನ ಮಾಡ್ತಾರೆ. ಧರ್ಮಸ್ಥಳದಲ್ಲಿ ಸಾವಿರಾರು ರೂಮ್ಗಳಿವೆ. ಎಲ್ಲವನ್ನ ಧರ್ಮಸ್ಥಳ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದೆ ದೇವಸ್ಥಾನದ ಆಡಳಿತ ಮಂಡಳಿ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ ಇದೆ. ಸರ್, ಈಗ ಧರ್ಮಸ್ಥಳದಲ್ಲಿ ಅನ್ನದಾನ ಆಗುತ್ತೆ, ಅದೆಲ್ಲವೂ ಕೂಡ ಭಕ್ತಾದಿಗಳ ಹಣದಿಂದ ಆಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಬರುವಂತಹ ಉಂಡಿ ಹಣ ಏನಿದೆ ಅದ್ರ ಬಗ್ಗೆ ಲೆಕ್ಕ ಕೊಡಬೇಕು ಅನ್ನೋಂಥ ವಾದ ಶುರುವಾಗಿದೆ ಸರ್. ಇದ್ರ ಬಗ್ಗೆ ಸರ್ಕಾರದ ನಿಲುವೇನು, ತಮ್ಮ ನಿಲುವೇನು ಸರ್? ರಾಜ್ಯದಲ್ಲಿ ಸುಮಾರು 1,80,000 ದೇವಸ್ಥಾನಗಳಿದೆ. ಅದರಲ್ಲಿ ನಮ್ಮ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದು 35,515 ದೇವಸ್ಥಾನಗಳು ಮಾತ್ರ. ನಾನು ಹೇಳಿದಲ್ಲ, 35,515 ದೇವಸ್ಥಾನಗಳು ಮಾತ್ರ ನಮ್ಮ ವ್ಯಾಪ್ತಿಗೆ ಬರುತ್ತೆ. ಉಳಿದಿರ್ತಕ್ಕಂಥ ಇನ್ನು 1,50,000 ದೇವಸ್ಥಾನಗಳಿಗೂ ನಾವು ನಮ್ಮ ಕಂಟ್ರೋಲ್ ವ್ಯಾಪ್ತಿಗೆ ಬರೋದಿಲ್ಲ. ನಮ್ಮ ವ್ಯಾಪ್ತಿಗೆ ಬರದೇ ಇರೋದ್ರಿಂದ ಅದರ ಬಗ್ಗೆ ಮಾತನಾಡದೇ ಇರೋದು ಸೂಕ್ತ. ಧರ್ಮಸ್ಥಳದ ವಿಚಾರವಾಗಿ ತಾವು ಏನು ಲೆಕ್ಕ ಕೇಳಲಿಕ್ಕೆ ಆಗುವುದೇ ಇಲ್ವಾ ಸರ್? ನಮ್ಮ ವ್ಯಾಪ್ತಿಗೆ ಬರಲ್ಲ. ಅದು ಇನ್ನು 1,50,000 ದೇವಸ್ಥಾನಗಳು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಅದರಲ್ಲಿ ಧರ್ಮಸ್ಥಳದ ದೇವಸ್ಥಾನ ಕೂಡ ಒಂದು. ನಮಗೇನು ನಮ್ಮ ವ್ಯಾಪ್ತಿಗೆ ಏನು ಬರುತ್ತೆ ಅಷ್ಟಕ್ಕೆ ಮಾತ್ರ. ಆಮೇಲೆ ಜನ ಭಾಳ ತಪ್ಪು ತಿಳ್ಕೊಂಡಿದ್ದಾರೆ. ಏನು ಈ ದೇವಸ್ಥಾನಕ್ಕೆ ದೇವಸ್ಥಾನ ಹಣವನ್ನು ಸರ್ಕಾರಕ್ಕೆ ಬರುತ್ತೆ ಅಂತ 1997 ಕಾಯ್ದೆ ಪ್ರಕಾರ ಯಾವುದೇ ದೇವಸ್ಥಾನದ ಹಣ ಸರ್ಕಾರದ ಟ್ರೆಜರಿಗೆ ಬರೋದಿಲ್ಲ. ಎಲ್ಲ ದೇವಸ್ಥಾನಗಳಿಗೂ ಅಕೌಂಟ್ ಇರುತ್ತೆ. ಆಯಾ ದೇವಸ್ಥಾನಗಳಲ್ಲಿ ಏನೇನು ಹುಂಡಿ ಆಗುತ್ತೆ, ಕಲೆಕ್ಷನ್ ಆಗುತ್ತೆ, ಅದನ್ನೆಲ್ಲ ಕೂಡ ಅವರ ಅಕೌಂಟಲ್ಲೇ ಇರುತ್ತೆ. ಈಗ ಧರ್ಮಸ್ಥಳದ ಹುಂಡಿಯ ಹಣ ಸರ್ಕಾರ ಕೇಳಕ್ಕೆ ಬರೋದಿಲ್ಲ, ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಆದರೆ ಒಂದು ಗಂಭೀರ ಆರೋಪ ಇದೆ ಸರ್. ಏನಂತಂದು ಹೇಳಿದ್ರೆ, ಅಲ್ಲಿಯ ಹುಂಡಿಯಲ್ಲಿ ಬಂದಿರುವಂಥ ಹಣವನ್ನು ರಾಜಕೀಯ ನಾಯಕರಿಗೆ ಹೋಗುತ್ತೆ ಅನ್ನೋಂಥ ಆರೋಪವನ್ನು ದ್ವಾರಕಾನಾಥ್, ಹಿರಿಯ ವಕೀಲರಾದಂಥ ದ್ವಾರಕಾನಾಥ್ ಅವರು ಸಮಾನ ಮನಸ್ಕರ ಸಭೆಯಲ್ಲಿ ಮಾಡಿದ್ದಾರೆ ಸರ್. ಈಗ ಧರ್ಮಸ್ಥಳದ ದೇವಸ್ಥಾನ ನಮ್ಮ ಮುಜರಾಯಿ ಇಲಾಖೆಗೆ ವ್ಯಾಪ್ತಿಗೆ ಬರೋದಿಲ್ಲ. ಅದರಿಂದ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಧರ್ಮಸ್ಥಳದ ದೇವಸ್ಥಾನನೆಲ್ಲ ಇನ್ನು 1,50,000 ದೇವಸ್ಥಾನಗಳು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಅದರಿಂದ ಖಾಸಗಿ ವ್ಯಕ್ತಿಗಳು ಏನಾದರೂ ಕಾಮೆಂಟ್ ಮಾಡಿದರೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ಆಗಲ್ಲ. ತಮ್ಮ ಎಲ್ಲ ಹೋರಾಟಗಾರರಿಗೆ ಬಂದು ತಮಗೆ ಮನವಿಯನ್ನು ಕೊಟ್ಟರೆ ಅದನ್ನೇನಾದರೂ ಪರಿಶೀಲನೆ ಮಾಡುವಂಥದ್ದು ಏನಾದ್ರು ಮಾಡ್ತೀರಾ ಸರ್? ಈಗ ನಮಗಿರ್ತಕ್ಕಂಥ ದೇವಸ್ಥಾನಗಳು ನೋಡ್ಕೊಳ್ಳೋಕ್ಕೆ ನಮಗೆ ಸಾಕಷ್ಟು ಹಣ ಬೇಕಾಗುತ್ತೆ. ಇನ್ನು 1,50,000 ದೇವಸ್ಥಾನಗಳನ್ನ ಜನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಡ್ಸ್ಕೊಂಡು ಹೋಗಲಿ. ಧರ್ಮಸ್ಥಳ ನನಗೆ ಗೊತ್ತಿದ್ದಾಗೆ ಅನ್ನದಾಸೋಹ ಮತ್ತು ಹತ್ತತ್ರ ಎಲ್ಲಿ 2-3 ಸಾವಿರ ರೂಮ್ಸ್ ಇದೆ ಅವ್ರದ್ದು. ಚೆನ್ನಾಗೂ ಮೇಂಟೈನ್ ಮಾಡ್ತಾರೆ. ಧರ್ಮಸ್ಥಳದ ವಿರುದ್ಧ ಮುಸುಕುದಾರಿ ಸುಳ್ಳು ಹೇಳಿಕೆಗಳನ್ನ ನೀಡ್ತಿದ್ದಾನೆ. ಹೀಗೆ ಹೇಳ್ತಿರೋದು ಖುದ್ದು ಆ ಮುಸುಕುದಾರಿ ದೂರುದಾರನ ಪತ್ನಿ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮುಸುಕುದಾರಿ ದೂರುದಾರನ ಪತ್ನಿ ಅನೇಕ ಸ್ಫೋಟಕ ಸತ್ಯಗಳನ್ನ ಬಾಯ್ಬಿಟ್ಟಿದ್ದಾರೆ. ಯಾರೋ ದುಡ್ಡು ಕೊಟ್ಟು ಸುಳ್ಳು ಹೇಳಿಸಿರಬಹುದು ಆತನ ಕೈಲಿ. ವೀರೇಂದ್ರ ಹೆಗಡೆ ಅವರ ವಿರೋಧಿಗಳು ದುಡ್ಡು ಕೊಟ್ಟಿರಬಹುದು. ಮುಸುಕುದಾರಿ ಮುಖವಾಡವನ್ನ ಕಳಿಸಿದ್ದಾರೆ ಆತನ ಮೊದಲ ಪತ್ನಿ. ಅನುಮಾನ ಇದೆಯಮ್ಮ, ಇದಕ್ಕೆಲ್ಲ ತಮಿಳುನಾಡಿನಲ್ಲೇ ಇವರೆಲ್ಲ ತಯಾರಿ ಮಾಡ್ಕೊಂಡು ಬಂದು ಅಥವಾ ತಮಿಳುನಾಡಿನಲ್ಲೇ ಅವ್ರಿಗೇನೋ ಹಣನೋ ಮತ್ತೊಂದೇನೋ ಕೊಟ್ಟು ಇಲ್ಲಿ ಬಂದು ಈ ರೀತಿ ನಾಟಕ ಮಾಡ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ ಅಂತ ತಮಗೇನಾದ್ರು ಅನ್ಸುತ್ತಮ್ಮ? ಏನು ಧರ್ಮಸ್ಥಳಕ್ಕೇನೋ ಬಂದು ಹೋಯ್ತಾ ಇದ್ರಂತಲ್ಲಣ್ಣ ಸ್ವಲ್ಪ ದಿನ. ಇದು ಆಗೋಕ್ಕಿಂತ ಮುಂಚೆ ಇದೆಲ್ಲ ಆಗೋಕ್ಕಿಂತ ಮುಂಚೆ 1-2-3 ಸಲ ಎಲ್ಲ ಬಂದು ಹೋಗವ್ರೆ. ಆದರೆ ಅವ್ರು ಯಾರನ್ನ ಭೇಟಿ ಮಾಡ್ಬಿಟ್ಟು ಹೋಯ್ತಾ ಇದ್ರು ಅನ್ನೋದು ಗೊತ್ತಿಲ್ಲ. ಇನ್ನು ಯಾರ ಹತ್ರ ದುಡ್ಡು ಇಸ್ಕೊಂಡು ಹೋಯ್ತಾ ಇದ್ರು ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲೇ ಯಾರೋ ಅವ್ರಿಗೆ ಹೇಳ್ಕೊಟ್ಟವ್ರು, ಏನೋ ರಾಜಕೀಯದವ್ರು ಏನಾರ ದುಡ್ಡು ಕಾಸು ಕೊಟ್ಟು ಮಾಡಿಸ್ತವ್ರು, ಇಲ್ಲ ಹೆಗ್ಡೆ ಅವ್ರಿಗೆ ಆಗದೆ ಇರೋರು ಯಾರು ಈ ಥರ ಮಾಡಿಸ್ತವ್ರೋ ಏನೋ ಗೊತ್ತಿಲ್ಲ. ಅದೆಲ್ಲ ದೇವ್ರಿಗೆ ಗೊತ್ತು. ನೀವೇ ಹೇಳಿದ್ರಿ, ನನ್ನ ಗಂಡ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರನ್ನ ಮದುವೆ ಆದೆ.
ನಮ್ಮ ಮನೇಲಿ ಆಶ್ರಯ ಕೊಟ್ಟಿದ್ವಿ ಅವರ ಸಹೋದರನಿಗೆ, ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ದೇವರು ಧರ್ಮಸ್ಥಳದ ಸೇವೆ ಮಾಡ್ತಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ನೀವು ಅವ್ರನ್ನ ಮದುವೆ ಆದಿ ಅಂತ ಹೇಳ್ತಾ ಇದ್ರಿ. ಆದರೆ ಈಗ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ಆ ಪುಣ್ಯ ಪಾವಿತ್ರ್ಯವಾದಂಥ ಮಣ್ಣನ್ನು ಅಥವಾ ಆ ರತ್ನಗಿರಿ ಬೆಟ್ಟ, ಆ ನೇತ್ರಾವತಿ ನದಿ ಪಕ್ಕದ ಆ ಮಣ್ಣನ್ನು ಅಗೆದು ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರುವಂಥ ಕೆಲಸ ಮಾಡ್ತಿದ್ದಾರಲ್ಲಮ್ಮ, ಇದು ತಮ್ಗೆ ಎಷ್ಟು ನೋವಾಗ್ತಿದೆ? ಅದು ತುಂಬ ಬೇಜಾರಾಗ್ತೈತೆ. ಆದರೆ ದೇವಸ್ಥಾನ ಅಂದರೆ ಪವಿತ್ರವಾದ ಸ್ಥಳ ಅದು. ಆದರೆ ಆ ದೇವಸ್ಥಾನಕ್ಕೆ ಆ ಥರ ಧಕ್ಕೆ ಬರೋ ಥರ ಅವ್ರು ಮಾಡ್ತಾವ್ರೆ ಅಂದರೆ ಅವ್ರಿಗೆ ಯಾರು ಹೇಳ್ಕೊಟ್ಟು ಮಾಡ್ತಾವ್ರೋ ಇಲ್ಲ ಅವರಾಗೆ ಮಾಡ್ತಾವ್ರೋ ಏನು ಗೊತ್ತಿಲ್ಲ. ಅವರಿಗೆ ಬೇರೆಯವರು ಸಪೋರ್ಟ್ ಇದೆ ಅಥವಾ ದೊಡ್ಡವ್ರ ಸಪೋರ್ಟ್ ಇದೆ ಅಂತ ತಮ್ಗೆ ಅನ್ಸುತ್ತಮ್ಮ? ತಾವು ಅವ್ರ ಜೊತೆಲಿ ಸಂಪರ್ಕದಲ್ಲಿದ್ದಾಗ ಅಥವಾ ದಾಂಪತ್ಯದಲ್ಲಿದ್ದಾಗ ಏನಾದರೂ ಅವರು ತಮ್ಮ ಸ್ನೇಹಿತರು ಅದೇನೋ ತಮ್ಮ ಬಳಿ ಹೇಳ್ಕೊಂಡಿದ್ರ? ಇಲ್ಲ, ಯಾರೋ ಒಬ್ಬರು ಹೇಳಿದ್ರು, ಅವ್ರ ಹೆಂಡ್ತಿ ಎರಡನೇವಳು, ನೀನು ನನ್ನನ್ನು ಮದುವೆ ಮಾಡಿಕೊಂಡು ನನಗೂ ನನ್ನ ಮಗುಗೂ ಏನು ಸಂಪಾದನೆ ಮಾಡಿ ಮಡಗಿದೀಯಾ, ಏನಂದರೆ ಏನೂ ಇಲ್ಲ ಅಂತ ಎಲ್ಲ ಏನೋ ಹೇಳ್ಕೊಂಡು ಬೈತಾ ಇದ್ರು. ಇಲ್ಲ ಅವಳ ಮಾತು ಕೇಳ್ಕೊಂಡು ಏನಾರ ಯಾರ ಹತ್ರ ಲಂಚ ಗಿಂಚ ತೊಗೊಂಡು ಮಾಡಿದ್ರ ಏನು ಅಂತ ಗೊತ್ತಿಲ್ಲ. ನಿಮ್ಗೆ ಅನುಮಾನ ಇದೆಯಮ್ಮ ಇದಕ್ಕೆಲ್ಲ ತಮಿಳುನಾಡಿನಲ್ಲೇ ಇವರೆಲ್ಲ ತಯಾರಿ ಮಾಡ್ಕೊಂಡು ಬಂದು ಅಥವಾ ತಮಿಳುನಾಡಿನಲ್ಲೇ ಅವ್ರಿಗೇನೋ ಹಣನೋ ಮತ್ತೊಂದೇನೋ ಕೊಟ್ಟು ಇಲ್ಲಿ ಬಂದು ಈ ರೀತಿ ನಾಟಕ ಮಾಡ್ತಿದ್ದಾರೆ, ಸುಳ್ಳು ಹೇಳ್ತಾರೆ? ಧರ್ಮಸ್ಥಳದ ಹುಂಡಿ ವಿಚಾರ, ಧರ್ಮಸ್ಥಳವನ್ನ ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಅನ್ನೋ ವಿಚಾರ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ. ಧರ್ಮಸ್ಥಳ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಯ ಸುಪರ್ದಿಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಖಾಸಗಿ ವ್ಯಕ್ತಿಗಳ ಆರೋಪಕ್ಕೆ ನಾವು ಕಮೆಂಟ್ ಮಾಡೋದಿಲ್ಲ. ಧರ್ಮಸ್ಥಳ ದೇವಸ್ಥಾನದವರು ಅನ್ನದಾನ ಮಾಡ್ತಾರೆ. ಧರ್ಮಸ್ಥಳದಲ್ಲಿ ಸಾವಿರಾರು ರೂಮ್ಗಳಿವೆ. ಎಲ್ಲವನ್ನ ಧರ್ಮಸ್ಥಳ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದೆ ದೇವಸ್ಥಾನದ ಆಡಳಿತ ಮಂಡಳಿ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ ಇದೆ. ಸರ್, ಈಗ ಧರ್ಮಸ್ಥಳದಲ್ಲಿ ಅನ್ನದಾನ ಆಗುತ್ತೆ, ಅದೆಲ್ಲವೂ ಕೂಡ ಭಕ್ತಾದಿಗಳ ಹಣದಿಂದ ಆಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಬರುವಂತಹ ಉಂಡಿ ಹಣ ಏನಿದೆ ಅದ್ರ ಬಗ್ಗೆ ಲೆಕ್ಕ ಕೊಡಬೇಕು ಅನ್ನೋಂಥ ವಾದ ಶುರುವಾಗಿದೆ ಸರ್. ಇದ್ರ ಬಗ್ಗೆ ಸರ್ಕಾರದ ನಿಲುವೇನು, ತಮ್ಮ ನಿಲುವೇನು ಸರ್? ರಾಜ್ಯದಲ್ಲಿ ಸುಮಾರು 1,80,000 ದೇವಸ್ಥಾನಗಳಿದೆ. ಅದರಲ್ಲಿ ನಮ್ಮ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದು 35,515 ದೇವಸ್ಥಾನಗಳು ಮಾತ್ರ. ನಾನು ಹೇಳಿದಲ್ಲ, 35,515 ದೇವಸ್ಥಾನಗಳು ಮಾತ್ರ ನಮ್ಮ ವ್ಯಾಪ್ತಿಗೆ ಬರುತ್ತೆ. ಉಳಿದಿರ್ತಕ್ಕಂಥ ಇನ್ನು 1,50,000 ದೇವಸ್ಥಾನಗಳಿಗೂ ನಾವು ನಮ್ಮ ಕಂಟ್ರೋಲ್ ವ್ಯಾಪ್ತಿಗೆ ಬರೋದಿಲ್ಲ. ನಮ್ಮ ವ್ಯಾಪ್ತಿಗೆ ಬರದೇ ಇರೋದ್ರಿಂದ ಅದರ ಬಗ್ಗೆ ಮಾತನಾಡದೇ ಇರೋದೇ ಸೂಕ್ತ. ಧರ್ಮಸ್ಥಳದ ವಿಚಾರವಾಗಿ ತಾವು ಏನು ಲೆಕ್ಕ ಕೇಳಲಿಕ್ಕೆ ಆಗುವುದೇ ಇಲ್ವಾ ಸರ್? ನಮ್ಮ ವ್ಯಾಪ್ತಿಗೆ ಬರಲ್ಲ ಅದು. ಇನ್ನು 1,50,000 ದೇವಸ್ಥಾನಗಳು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಅದರಲ್ಲಿ ಧರ್ಮಸ್ಥಳದ ದೇವಸ್ಥಾನ ಕೂಡ ಒಂದು. ನಮಗೇನು ನಮ್ಮ ವ್ಯಾಪ್ತಿಗೆ ಏನು ಬರುತ್ತೆ ಅಷ್ಟಕ್ಕೆ ಮಾತ್ರ. ಆಮೇಲೆ ಜನ ಭಾಳ ತಪ್ಪು ತಿಳ್ಕೊಂಡಿದ್ದಾರೆ, ಏನೋ